ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಮನೆ ಮಧ್ಯೆ ನಿಮ್ಮ ಕೂದಲು ಶೈನಿಂಗ್ ಆಗಿ ಹೊಳಿಬೇಕಲ್ವಾ, ತುಂಬಾ ಹೊಳಪಿರಬೇಕು. ಇವಾಗ ಎಲ್ಲರೂ ನೀವು ಅಬ್ಸರ್ವ್ ಮಾಡ್ತಿರ್ತೀರ, ಒಂದು ಆ್ಯಡ್ ನೋಡ್ತಿರ್ತೀರ, ಅಲ್ಲಿ ಕೂದಲುಗಳು ನೋಡೋಣ ಆಸೆ ಆಗತ್ತೆ ನಿಮ್ಗೆ. ಈಪ್ಪ ಎಷ್ಟು ಚೆನ್ನಾಗಿದೆ ಅಲ್ಲ ಕೂದಲು, ನಮ್ಮದು ಆ ಥರ ಇರಬೇಕು ಅಂತ ಏನಿಲ್ಲ. ನಾನು ಇವಾಗ ಒಂದು ಹೇರ್ ಪ್ಯಾಕ್ ಹೇಳ್ತೀನಿ, ಈ ಹೇರ್ ಪ್ಯಾಕ್ ಹಚ್ಕೊಂಡು ನೋಡಿರಿ, ನಿಮ್ಮ ಕೂದಲು ಎಷ್ಟು ನೈಸಾಗಿ ಸ್ಮೂತಾಗಿ ಶೈನಿಂಗಾಗಿ ಹೊಳಿತದೆ. ಮತ್ತು ಡ್ಯಾಂಡ್ರಫು ಇದರಿಂದ ಕಡಿಮೆನೂ ಆಗ್ತದೆ. ಆಮೇಲೆ ಉದುರೋದು ಸಹ ಸ್ಟಾಪ್ ಆಗ್ತದೆ. ಆಮೇಲೆ ಹಿಡಿದ್ರೆ ಸಾಕು ನಿಮ್ಗೆ ಸಿಲ್ಕಿ ಥರ ಆಗ್ತದೆ. ಇದನ್ನೇನು ಒಂದು ಹಚ್ಕೊಂಡು ಒಂದು 2 hours ಬಿಟ್ಟು ನೀವು ತಲೆ ತೊಳ್ಕೊಬೋದು. ಇದಕ್ಕೆ ಹೇರ್ ಪ್ಯಾಕ್ ಏನು ಮಾಡೋದು ಅಂತ ನಾನು ತಿಳಿಸ್ತೀನಿ. ತುಂಬಾ ಚೆನ್ನಾಗಾಗ್ತದೆ. ಇವಾಗ ನೀವು ಅನ್ಕೊತ ರಫ್ ಆಗಿರ್ತಾವಲ್ಲ ಅಂಥವ್ರಿಗೆ ಇವಾಗ ಯಾರೇನು ನೋಡಿ ನೀವು ಹೊರಗಡೆ ಹೋಗ್ತಿರಲ್ಲ, ಚೆಂದ ಕಾಣಾಕತ್ತಾರ ಅಂದ್ರೆ ಅದು ಅವ್ರದ್ದು ಹೇರ್ಸು ಅಷ್ಟೇ ಮುಖ್ಯವಾಗಿರ್ತದೆ. ಅವ್ರ ಕೂದಲು ಅಷ್ಟೇ, ಅವ್ರ ಹೇರ್ ಸ್ಟೈಲ್ ಇರ್ಬೋದು, ಅವ್ರ ಕೂದಲು ಇರ್ಬೋದು. ಕೂದಲು ಚೆನ್ನಾಗಿದ್ರೆ ಏನೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಬೋದು. ಕೂದಲೇ ರಫಾಗಿ ಹೊರಟಾಗಿದ್ರೆ ನೀವು ಯಾವ ಹೇರ್ ಸ್ಟೈಲ್ ಮಾಡ್ಕೊಂಡ್ರೂ ಅಷ್ಟು ಲುಕ್ಕಾಗಿ ಕಾಣಲ್ಲ. ಅದಕ್ಕೆ ಈಗ ಮೊದಲು ಕೂದಲು ಸ್ಮೂತಾಗಿ ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಾಗ್ತದೆ. ನೀವು ಏನು ಮಾಡ್ಕೋದು ಬೇಡ, ಸುಮ್ಮನೆ ಹಾಗೇ ಬಿಟ್ಟರು ಚೆನ್ನಾಗಿರ್ತದೆ. ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ ಹಾಕ್ಕೊಂಡ್ರೂ ಚೆನ್ನಾಗಿರ್ತದೆ. ಯಾವ ಥರ ನೀವು ಫ್ಯಾಷನ್ ಮಾಡಿದ್ರು ಅದರ ಹೇರ್ಸ್ ಮೊದಲು ಸ್ಮೂತ್ ಇರಬೇಕು, ಆಮೇಲೆ ಶೈನಿಂಗಾಗಿ ಹೊಳಿಬೇಕು. ಅದಕ್ಕೋಸ್ಕರ ಒಂದು ಹೋಮ್ ರೆಮಿಡಿ ತಿಳಿಸ್ತೀನಿ. ಇವಾಗ ಏನಂದ್ರೆ ಫಸ್ಟು ಏನು ಮಾಡ್ಬೇಕಂದ್ರೆ ಅಗಸೆ ಬೀಜ ಇರುತ್ತಲ್ಲ, ಅಗಸೆ ಬೀಜನ ಒಂದು 2 ಟೀ ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಕ್ಕೊಂದು ಇಷ್ಟು ಗ್ಲಾಸಲ್ಲಿ ಇರೋದು ಒಂದು ಗ್ಲಾಸ್ನಷ್ಟು ನೀರು ಹಾಕಿಬಿಟ್ಟು ಒಂದು 15 ನಿಮಿಷ ಬಾಯ್ಲ್ ಮಾಡಿ. 15 ನಿಮಿಷ ಬಾಯ್ಲ್ ಮಾಡ್ತಾ ಅದು ಲೋಳೆ ಥರ ಬರುತ್ತೆ, ಒಂಥರ ಲೋಳೆಗತೆ ಆಗುತ್ತೆ. ಲೋಳೆಗತೆ ಆದಮೇಲೆ ಅದು 15 ನಿಮಿಷ ಲೋಳೆ ಆಗುತ್ತಲ್ಲ, ಆದ ತಕ್ಷಣ ಏನು ಮಾಡ್ಬೇಕಾಗುತ್ತದೆ ಅಂದರೆ ನೀವು ಅದನ್ನು ಬಿಸಿ ಇರುವಾಗನೇ ಫಿಲ್ಟರ್ ಮಾಡ್ಕೋಬೇಕು. ಅದು ಕೂಲ್ ಆದಮೇಲೆ ನೀವು ಫಿಲ್ಟರ್ ಮಾಡ್ಕೊಂಡ್ರೆ ಏನಾಗುತ್ತದೆ ಅಂದರೆ ಅದು ಲೋಳೆ ಇರುತ್ತಲ್ಲ, ಲೋಳೆ ಸಪ್ರೇಟ್ ಆಗೋದೇ ಇಲ್ಲ, ಅಗಸೆಗೆ ಅಂಟ್ಕೊಂಡೇ ಬಿಡ್ತದೆ. ತುಂಬ ಕಷ್ಟ ಬೀಳಬೇಕಾಗ್ತದೆ. ಅದಕ್ಕೆ ಬಿಸಿ ಇರುವಾಗನೇ ನೀವು ಅದನ್ನು ಫಿಲ್ಟರ್ ಮಾಡಿದರೆ ಅದ್ರದ್ದು ಜೆಲ್ ಅಂಶ ಇರುತ್ತೆ, ಅದೆಲ್ಲ ಒಂದು ಕಡೆ ಸಪ್ರೇಟ್ ಬರ್ತದೆ. ಈ ಸಪ್ರೇಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಆದಮೇಲೆ ಇನ್ನು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನೇನೆಂದರೆ ನೀವು ರೈಸ್ ಮನೆಯಲ್ಲೇ ನೀವು ಆಲ್ರೆಡಿ ಮಾಡಿಟ್ಟಿದ್ದು ರೈಸ್ ಇದ್ದರೂ ಓಕೆ, ಇಲ್ಲ ಅಂದರೆ ಅದಕ್ಕೆ ಮಾತ್ರ ಉಪ್ಪು ಹಾಕಿರಬಾರ್ದು. ಉಪ್ಪು ಹಾಕದೇ ಇರೋ ರೈಸ್ ಬೇಕಾಗ್ತದೆ. ಉಪ್ಪು ಹಾಕಿಲ್ಲ ಅಂದರೆ ಮನೆಯಲ್ಲೇ ಆಲ್ರೆಡಿ ನೀವು ರೈಸ್ ಮಾಡಿಟ್ಟಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಅದನ್ನು ಇಷ್ಟು ಒಂದು ಮುಟ್ಟಿಗೆ ಅಷ್ಟು ರೈಸನ್ನು ತೆಗೆದುಕೊಂಡು ಮಿಕ್ಸಿಗೆ ಹಾಕಿ ನೀರು ಹಾಕಿ ರುಬ್ಕೊಂಬಿಡಿ. ಚೆನ್ನಾಗಿ ಪೇಸ್ಟ್ ಜೊತೆ ಹದದಾಗಿ ದೋಸೆ ಹಿಟ್ಟಿರ್ತಾರೆ ಆ ಹದದಲ್ಲಿ ರುಬ್ಕೊಂಡು ಅದನ್ನು ಅಷ್ಟೇ ನೀವು ಫಿಲ್ಟರ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದರೆ ಅದು ತರಿ ಇರ್ತದೆ, ಎಲ್ಲ ತಲೆಗೆ ಹಚ್ಕೊಂಡ್ಮೇಲೆ ತಲೆ ಸ್ನಾನ ಮಾಡ್ಬೇಕಲ್ಲ, ತುಂಬಾ ಕಷ್ಟ ಆಗ್ತದೆ. ಆಮೇಲೆ ಬಾತ್ರೂಮು ಅಷ್ಟೇ ಗಲೀಜಾಗ್ಬಿಡ್ತದೆ, ಅದನ್ನು ಕ್ಲೀನ್ ಮಾಡೋದು ಮತ್ತೆ ಕಷ್ಟ ಆಗ್ತದೆ. ಅದಕ್ಕೆ ನೀವು ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ತೆಗೆದ್ರೆ ಬೆಟರ್ ಅದು. ಇವಾಗ ಏನು ಮಾಡಬೇಕಂದ್ರೆ ಅದನ್ನು ಸೋಸ್ಕೊಂಬಿಡಿ, ರೈಸ್ದು ಮಿಕ್ಸಿಗೆ ಹಾಕಿದ್ದನ್ನು ಸೋಸ್ಕೊಂಡಾದ್ಮೇಲೆ ಅದಕ್ಕೆ ಇದು ಅಗಸೆ ಬೀಜದಲ್ಲಿ ಲೋಳೆ ತೆಗೆದಿರ್ತಿರಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವೆರಡನ್ನೂ ಮಿಕ್ಸ್ ಮಾಡೋ ಜೊತೆ ಇನ್ನೂ ಒಂದು 2-3 ಐಟಮ್ಸ್ ಹೇಳ್ತೀನಿ. ಏನಂದರೆ ಅದಕ್ಕೆ 1 ಟೀ ಸ್ಪೂನಷ್ಟು ಗ್ಲಿಸರಿನ್ ಆಯಿಲ್ ಹಾಕಬೇಕಾಗ್ತದೆ. ಆಮೇಲೆ 1 ಟೀ ಸ್ಪೂನಷ್ಟು ಅದೇ ಏನಪ್ಪ ಅದು ಹರಳೆಣ್ಣೆ ಅಂತಾರಲ್ಲ, ಹರಳೆಣ್ಣೆ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಅಥವಾ 2 ವಿಟಮಿನ್ ಇ ಟ್ಯಾಬ್ಲೆಟ್ಸ್, ಇಷ್ಟು ಮಾತ್ರ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಡಿ. ವಿಟಮಿನ್ ಇ ಟ್ಯಾಬ್ಲೆಟನ್ನು ಕಟ್ ಮಾಡಿ ಅದರಲ್ಲಿರೋ ಆಯಿಲ್ ಮಾತ್ರ ಹಾಕಬೇಕಾಗ್ತದೆ. ಇದೆಲ್ಲವೂ ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಇದಕ್ಕೆ ನೀವು ತಲೆಗೆ ಫುಲ್ ರೂಟಿಂದ ಹಿಡಿದು ಫುಲ್ ಕೂದಲುವರೆಗೂ ಎಷ್ಟು ಉದ್ದ ಇರುತ್ತೆ ಅಲ್ಲಿವರೆಗೂ ಅಪ್ಲೈ ಮಾಡ್ಕೊಬಿಡಿ ನೀಟಾಗಿ. ಯಾಕಂದರೆ ಫುಲ್ ಅಪ್ಲೈ ಮಾಡ್ಕೋಬೇಕಾಗ್ತದೆ. ನಿಮ್ಮ ಕೂದಲು ಕ್ವಾಂಟಿಟಿ ತಕ್ಕ ಇದನ್ನು ಮಾಡ್ಕೊಳ್ಳಿ. ಇವಾಗ ನಾನು ಹೇಳಿರೋ ಮೆಥಡಲ್ಲೇ ಸೇಮ್ ಮೆಥಡೇ ಅದನ್ನು ಡಬಲ್ ಮಾಡ್ಕೊಬೋದು. ಕೂದಲು ತುಂಬ ಜಾಸ್ತಿ ಇದ್ದರೆ ಅಥವಾ ಕಡಿಮೆ ಇದ್ದರೆ ಅದು ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಬೋದು. ನಾನು ಏನು ಹೇಳಿದ್ದೀನಿ ಇದೇ ಹದದಲ್ಲೇ ನೀವು ಅದು ಮಾಡ್ಕೊಂಡ್ಬಿಟ್ಟು ಫುಲ್ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಈ ಥರ ಉದ್ದಿಗೆ ಇಟ್ಕೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಹೋಗಿ, ಎಲ್ಲ ಕಡೆ ಫುಲ್ ರೂಟಿಂದ ಹಿಡಿದು ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಒಂದು ಮಿನಿಮಮ್ ಅಂದರೆ 1 hour ಆದರೂ ಬಿಟ್ಟು ನೀವು ತಲೆ ತೊಳ್ಕೊಬೋದು. ಯಾವುದರಿಂದ ನಿಮ್ಮ ಮನೆಯಲ್ಲಿ ಸೀಗೆಕಾಯಿ ಆಗಿರ್ಬೋದು, ಶಾಂಪು ಯಾವುದರಿಂದ ತಲೆ ತೊಳ್ಕೊಳ್ಳಿ. ಇದನ್ನು ವಾರದಲ್ಲಿ 1 ಸರಿ ಅಥವಾ 2 ಸರಿ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ನೋಡಿ ಆವಾಗ ಗೊತ್ತಾಗ್ತದೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಆಗ್ತದೆ ಅಂತ. ಸೂಪರ್ ಆಗ್ತದೆ, ಒಂಥರ ಹೊಳಿತದೆ ಶೈನಿಂಗಾಗಿ, ತುಂಬಾ ಚೆನ್ನಾಗಾಗ್ತದೆ. ಇದನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯೋದೇ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.